ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗಿದೆ. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ BJP ಅಧಿಕಾರಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ಅಲ್ಲಿನ ಸಿಸ್ಟಮ್ ಕೂಡ ಬದಲಾಗ್ತಾ ಇದೆ. ಕಳೆದ 15 ವರ್ಷಗಳಿಂದ ರಿಪಬ್ಲಿಕ್ ಆಫ್ TMC ಥರ ತಯಾರಾಗಿದ್ದ ಪಶ್ಚಿಮ ಬಂಗಾಳವನ್ನು ಈಗ ಕ್ಲೀನ್ ಮಾಡೋ ಕೆಲಸ ಶುರುವಾಗಿದೆ. ಒಂದಷ್ಟು ಕೆಲಸವನ್ನು ಅಲ್ಲಿನ ಸರ್ಕಾರ ಶುರು ಮಾಡಿದರೆ ಮತ್ತೊಂದಷ್ಟನ್ನು ಅಲ್ಲಿನ ಜನಾನೇ ಶುರು ಮಾಡಿಕೊಂಡಿದ್ದಾರೆ. ಅಲ್ಲಿನ ಶಾಲಾ ಕಾಲೇಜು ಕಟ್ಟಡಗಳನ್ನು, ಕಡೆಗೆ ಹಿಂದೂ ಮಂದಿರಗಳನ್ನು ಕೂಡ ಆಕ್ರಮಿಸಿಕೊಂಡು TMC ಕಚೇರಿಗಳನ್ನಾಗಿ ಮಾಡಿಕೊಳ್ಳಲಾಗಿತ್ತು. ಈಗ ಅವು ತೆರವಾಗ್ತಾ ಇವೆ. ಹೆದ್ದಾರಿಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ TMCಯ ಗೂಂಡಾಗಳು ಹಾಕ್ಕೊಂಡಿದ್ದ ಅನಧಿಕೃತ ಟೋಲ್ ಬೂತುಗಳು ತೆರವಾಗ್ತಾ ಇವೆ. ಅದರ ಜೊತೆ ಅತಿ ಮುಖ್ಯವಾಗಿ ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗಡಿ ಭೂಮಿಯನ್ನು BSFಗೆ ಹಸ್ತಾಂತರಿಸುವ ಕೆಲಸಕ್ಕೆ ಸುವೇಂದು ಅಧಿಕಾರಿ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಒಂದಷ್ಟು ನಿರ್ಧಾರಗಳನ್ನು ಅವರು ಮೊದಲ ಕ್ಯಾಬಿನೆಟಲ್ಲಿ ಕೈಗೊಂಡಿದ್ದಾರೆ. ಹಾಗಾದರೆ ಏನದು ಸುವೇಂದು ಅಲ್ಲಿ ತರ್ತಾ ಇರೋ ಬದಲಾವಣೆಗಳು? ಅವು ಮುಂದಿನ ಕೆಲ ದಿನಗಳ ಕಾಲ ಹೇಗೆ ಸುದ್ದಿಗೆ ಮತ್ತು ಸಮಸ್ಯೆಗಳಿಗೆ ಕೂಡ ಕಾರಣ ಆಗೋ ಸಾಧ್ಯತೆಗಳಿರುತ್ತವೆ? ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಮಾತ್ರ ಅಲ್ಲ, TMCಯ ಸಿಸ್ಟಮ್ ಕೂಡ ಬದಲಾಗ್ತಾ ಇದೆ. ಅಲ್ಲಿನ ಹಿಂದೂಗಳು TMC ಕಚೇರಿಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ತೆರವುಗೊಳಿಸ್ತಾ ಇರೋ ಪರಿ ನೋಡ್ತಾ ಇದ್ರೆ ಅದು ಎಷ್ಟು ದಿನಗಳಿಂದ ಎದೆಯಲ್ಲಿ ಅದುಮಿಟ್ಟುಕೊಂಡ ಆಕ್ರೋಶ ಅನ್ನುವಂತ ಅನ್ನಿಸದೇ ಇರುವುದಿಲ್ಲ. ಕಳೆದ 15 ವರ್ಷಗಳ ಮಮತಾ ಆಡಳಿತ ಅಲ್ಲಿ ವಿಚಿತ್ರವಾದ ಗೂಂಡಾರಾಜ್ಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಈ ಹಿಂದೆ ಕಮ್ಯುನಿಸ್ಟ್ ಆಡಳಿತ ಇದ್ದ ದಿನಗಳಲ್ಲಿ ಹೇಗಲ್ಲೊಂದು ಅನಧಿಕೃತ ರಿಪಬ್ಲಿಕ್ ನಿರ್ಮಾಣ ಆಗಿತ್ತೋ ಅದೇ ಥರದ್ದನ್ನು ಮಮತಾ ಕೂಡ TMCಯ ಹೆಸರಲ್ಲಿ ಶುರು ಮಾಡಿದರು. ಅಲ್ಲಿನ ಸಾಕಷ್ಟು ದೇವಾಲಯಗಳನ್ನು TMCಯ ಗೂಂಡಾಗಳು ಆಕ್ರಮಿಸ್ಕೊಂಡಿದ್ರು. ಅವು ಪಕ್ಷದ ಕಚೇರಿಗಳಾಗಿ ಬದಲಾಗಿದ್ವು. ಹಿಂದೂ ಶ್ರದ್ಧಾ ಕೇಂದ್ರಗಳು ಇವರ ರಾಜಕೀಯ ಅಡ್ಡೆಗಳಾಗಿ ರಾತ್ರಿಯ ನಶಾ ಕೇಂದ್ರಗಳೂ ಆಗಿದ್ವು. ಹಾಗೆ ಅಲ್ಲಿ ಟ್ರಸ್ಟ್ಗಳು ನಡೆಸ್ತಾ ಇದ್ದ ಶಾಲಾ ಕಾಲೇಜುಗಳು, ಹಾಸ್ಟೆಲ್ಗಳ ಕಟ್ಟಡಗಳು ಕೂಡ TMC ಪಕ್ಷದ ಕಚೇರಿಗಳಾಗಿ ಬದಲಾಗಿದ್ವು. ಇನ್ನು ಕೆಲ ಕಡೆಗಳಲ್ಲಿ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ ಕಚೇರಿಗಳನ್ನು ಕೂಡ TMCಯ ಗೂಂಡಾಗಳು ಕಿತ್ಕೊಂಡಿದ್ರು. ಈಗ ಅವೆಲ್ಲ ಮತ್ತೆ ನಿಜವಾದ ಮಾಲೀಕರಿಗೆ ವಾಪಸ್ ಹೋಗ್ತಾ ಇವೆ. ಮಜಾ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಕಮಿಷನ್ನ ಕಾರಣಕ್ಕೆ BJP ಗೆದ್ದಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಆ ಪಕ್ಷದ ಸೀಟುಗಳು ಕೂಡ ಈ ಬಾರಿ ಸ್ವಲ್ಪ ಏರಿವೆ. ಕಳೆದ ಚುನಾವಣೆಯಲ್ಲಿ 0 ಸುತ್ತಿದ್ದ ಕಾಂಗ್ರೆಸ್ಸು ಈ ಬಾರಿಯಲ್ಲಿ 2 ಸೀಟುಗಳನ್ನು ಗೆದ್ದಿದೆ. ಬಹುಶಃ ಇದು ಕೂಡ ಎಲೆಕ್ಷನ್ ಕಮಿಷನ್ನ ಕೃಪೆ ಅಥವಾ ಕೈವಾಡನೇ ಇರಬೇಕು. ಇನ್ನು ಈ ಹಿಂದೆ TMC ಕಿತ್ಕೊಂಡಿದ್ದ ಕಾಂಗ್ರೆಸ್ ಕಚೇರಿಗಳನ್ನು ಈಗ ಜನ ಅವರಿಗೆ ವಾಪಸ್ಸು ಕೊಡಿಸ್ತಾ ಇದ್ದಾರೆ. ಹಾಗೆ ಕೊಡಿಸ್ತಾ ಇರೋದು ಅಲ್ಲಿನ ಹಿಂದೂಗಳು. ಇನ್ನು ಬೀರ್ಭೂಮಿಯಲ್ಲಿ ಶ್ರೀ ರಾಧಾ ಗೋವಿಂದ ದೇವಾಲಯದ ಕಟ್ಟಡವನ್ನು TMC ಆಕ್ರಮಿಸಿಕೊಂಡಿತ್ತು. ಅಲ್ಲಿ ಅವರು ಕಚೇರಿ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಪ್ರತಿನಿತ್ಯದ ಪೂಜೆಗೆ ಅವಕಾಶವನ್ನು ಕೂಡ ಕೊಡದ ಹಾಗೆ ಅಲ್ಲಿ ಜನರನ್ನು ನಿರ್ಬಂಧಿಸಲಾಗ್ತಾ ಇತ್ತು. ಈಗ TMC ಸೋತು ಬೆನ್ನಲ್ಲಿ ಆ ದೇವಾಲಯಕ್ಕೆ ಸೇರಿದ ಕಟ್ಟಡವನ್ನು ಜನಾನೇ ಮತ್ತೆ ತಮ್ಮ ವಶಕ್ಕೆ ಪಡೆದು ಶುದ್ಧೀಕರಣ ಮಾಡಿ ಅಲ್ಲಿ ಪೂಜೆಗಳನ್ನು ಶುರು ಮಾಡಿದ್ದಾರೆ. ಮುರ್ಷಿದಾಬಾದಲ್ಲಿ ಕಾಳಿಮಾತೆಯ ಮಂದಿರವನ್ನು TMCಯ ಗೂಂಡಾಗಳು ಆಕ್ರಮಿಸಿಕೊಂಡಿದ್ರು. ಅಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಪೂಜೆಗೆ ಅವಕಾಶ ಕೊಡಲಾಗ್ತಾ ಇತ್ತು. ಈಗ ಅಲ್ಲಿಂದ ಕೂಡ ಜನ TMC ಗೂಂಡಾಗಳನ್ನು ಒದ್ದು ಓಡಿಸಿದ್ದಾರೆ. ಮಹಿಳೆಯರು ಆ ಮಂದಿರವನ್ನು ಶುದ್ಧೀಕರಿಸಿ ಅಲ್ಲಿ ಮತ್ತೆ ಪೂಜೆಗಳು ಆರಂಭ ಆಗಿವೆ. ಹಾಗೆ ಅಲಿಪುರ್ ಜಿಲ್ಲೆಯ ಫಲಕಾತಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿದ್ದ ರಾಯ್ಚಂಗಾ ಅನ್ನೋ ಗ್ರಾಮದಲ್ಲಿ ಸುಮಾರು 200 ವರ್ಷಗಳಷ್ಟು ಪುರಾತನವಾದ ಕಾಳಿ ಮಂದಿರದಲ್ಲಿ ಕೂಡ ಪೂಜೆಗಳಾಗದ ಹಾಗೆ ತಡೆಯಲಾಗ್ತಾ ಇತ್ತು. ಅದನ್ನು ಕೂಡ TMC ತನ್ನ ಹಿಡಿತಕ್ಕೆ ತಗೊಂಡಿತ್ತು. ಇದೆಲ್ಲವನ್ನ TMC ತನ್ನ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನು ಖುಷಿ ಪಡಿಸೋದಿಕ್ಕಾಗಿನೇ ಮಾಡ್ತಾ ಹೋಯಿತು. ಆ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟು ಕೂಡ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಈಗ ಪೊಲೀಸರು ಕೂಡ ಅಲ್ಲಿ ಬೇಕಾಗಿಲ್ಲ. ಚುನಾವಣೆಗಳ ಸೋಲು TMC ಕಾರ್ಯಕರ್ತರನ್ನ ಅಲ್ಲಿಂದ ಓಡಿ ಹೋಗೋ ಹಾಗೆ ಮಾಡಿದೆ. ಆ ದೇವಾಲಯಗಳನ್ನ ಭಕ್ತರು ಮತ್ತೆ ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಅಲ್ಲಿ ಪೂಜೆಗಳು ಮತ್ತೆ ಆರಂಭ ಆಗಿವೆ. ಇನ್ನು ಕೋಲ್ಕತಾದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಸಹೋದರ ಅಶುತೋಷ್ ಮುಖರ್ಜಿ ಅವರ ಹೆಸರಿನ ಕಾಲೇಜು ಹಾಗೂ ಹಾಸ್ಟೆಲ್ ಕಟ್ಟಡವನ್ನು ಕೂಡ TMC ಆಕ್ರಮಿಸಿಕೊಂಡಿತ್ತು. ಅದನ್ನು ಅವರ ಪಕ್ಷದ ಕಚೇರಿಯನ್ನಾಗಿ ಬಳಸ್ಕೊಳ್ತಾ ಇದ್ರು. ಆದರೆ ಮೇ 4ರ ಫಲಿತಾಂಶ ವಿದ್ಯಾರ್ಥಿಗಳೇ ಅಲ್ಲಿನ ಬ್ಯಾನರು, ಪೋಸ್ಟರ್ಗಳನ್ನು, ಬೋರ್ಡುಗಳನ್ನು ಕಿತ್ತೆಸೆದು ಅದನ್ನು ಮತ್ತೆ ಕಾಲೇಜ್ ಆಗಿ ಪರಿವರ್ತಿಸಿದ್ದಾರೆ. ಅಲ್ಲಿಂದ ಕೂಡ TMCಯನ್ನು ಓಡಿಸಲಾಗಿದೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ ಕಟ್ಮನಿ ಹೆಸರಲ್ಲಿ TMC ಕಾರ್ಯಕರ್ತರು ಖಾಸಗಿ ಟೋಲ್ ವಸೂಲಿ ಮಾಡ್ತಾ ಇದ್ರು. ಅವುಗಳಲ್ಲಿ ಕೆಲವನ್ನ ಅವರೇ ಈಗ ಖಾಲಿ ಮಾಡಿದ್ದಾರೆ, ಮತ್ತೆ ಕೆಲವನ್ನ ಜನ ಖಾಲಿ ಮಾಡಿಸಿದ್ದಾರೆ. ಮಜಾ ಅಂದರೆ, ಸಾಕಷ್ಟು ಕಡೆ TMCಯಿಂದ ಗೆದ್ದಿರೋ ಶಾಸಕರು ಕೂಡ ಅವರ ಕ್ಷೇತ್ರಗಳಲ್ಲಿ ವಿಜಯೋತ್ಸವ ಆಚರಿಸಿಕೊಳ್ಳೋ ಧೈರ್ಯವನ್ನು ಮಾಡ್ತಾ ಇಲ್ಲ. ಹಾಗೆ ಪಕ್ಷದ ಸಭೆಯಿಂದ ಕೂಡ ಸುಮಾರು 10ಕ್ಕೂ ಹೆಚ್ಚು ಶಾಸಕರು ದೂರ ಉಳಿದಿದ್ದಾರೆ. ಅವರು ಪಕ್ಷದ ಸೋಲಿಗೆ ಮಮತಾ ಮತ್ತು ಅವರ ಅತಿಯಾದ ಮತಧ್ರುವೀಕರಣ ನೀತಿಯನ್ನ ಕಾರಣವಾಗಿ ಕೊಡ್ತಾ ಇದ್ದಾರೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, BJP ತನ್ನ ಪಕ್ಷದ ಬಾಗಿಲನ್ನು ತೆಗೆದು ಬಿಟ್ರೆ ಅರ್ಧಕ್ಕಿಂತ ಹೆಚ್ಚು ತೃಣಮೂಲ BJPಯನ್ನು ಸೇರ್ಕೊಂಡು ಬಿಡುತ್ತೆ. ಹೇಗೆ ಕಮ್ಯುನಿಸ್ಟರ ಪತನದ ನಂತರ ಕೆಂಪು ಬಾವುಟವನ್ನು ಹಿಡ್ಕೊಂಡಿದ್ದ ಸಾಕಷ್ಟು ಸ್ಮಗ್ಲರ್ಗಳು,
ರೌಡಿ ಶೀಟರ್ಗಳು, ಭೂಮಾಫಿಯಾ ಡಾನ್ನುಗಳು ಮಮತಾ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸ್ಕೊಂಡ್ರು. ಹಾಗೆ ಈಗ BJP ಬಾವುಟ ಹಿಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಸಿದ್ಧ ಇದ್ದಾರೆ. ಆದರೆ ಸುವೇಂದು ಅದಕ್ಕೆ ಅವಕಾಶವನ್ನು ಕೊಡೋ ಲಕ್ಷಣಗಳು ಕಾಣ್ತಾ ಇಲ್ಲ. ಗೆಳೆಯರೆ, ಸುವೇಂದು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಅವರ ಕ್ಯಾಬಿನೆಟ್ ಸಚಿವರಿಗೆ ಖಾತೆಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ. ಸದ್ಯಕ್ಕೆ 5 ಮಂದಿಗೆ ಖಾತೆಗಳನ್ನು ಕೊಡಲಾಗಿದೆ. ಗೃಹ ಖಾತೆಯನ್ನ ಸುವೇಂದು ತಮ್ಮ ಬಳಿಲೇ ಇಟ್ಕೊಂಡಿದ್ದಾರೆ. ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಕಾನೂನು ವ್ಯವಸ್ಥೆಗಳನ್ನು ಕಾಪಾಡುವುದರಲ್ಲಿ ಯಾವ ಲೋಪವೂ ಆಗಬಾರದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಚುನಾವಣೆಗಳ ಹಿಂದಿನ ಮತ್ತು ಚುನಾವಣೋತ್ತರ ಹಿಂಸಾಚಾರಗಳೇನಿವೆ ಅವುಗಳಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸುವೇಂದು ಅವರ PA ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 3 ಬಂಧಿಸಲಾಗಿದೆ. ಇನ್ನು ಹೊಸ ಮುಖ್ಯಮಂತ್ರಿ ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದಾರೆ. ಅಲ್ಲೊಂದಷ್ಟು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಆ ಪ್ರಮುಖ ನಿರ್ಧಾರಗಳಲ್ಲೇ ಅತಿ ಪ್ರಮುಖ ಅಂದರೆ ಬಾಂಗ್ಲಾ ಗಡಿಯನ್ನು ಸಂಪೂರ್ಣವಾಗಿ ಮುಚ್ಚೋದಕ್ಕೆ ಬೇಕಾದ ಕ್ರಮಗಳನ್ನು ತಕ್ಷಣ ಕೈಗೊಳ್ಳೋ ನಿರ್ಧಾರ. ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ವಲಸೆಗೆ ನಿಯಂತ್ರಣ ಅನ್ನೋದು BJPಯ ಈ ಬಾರಿಯ ಭರವಸೆಯಾಗಿತ್ತು. ಅದು ಕೇವಲ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ಹಿತದೃಷ್ಟಿಯಿಂದ, ಭದ್ರತಾ ದೃಷ್ಟಿಯಿಂದ ತುಂಬ ಮುಖ್ಯ ಅನ್ನಿಸ್ಕೊಳ್ತಾ ಇತ್ತು. ಗೆಳೆಯರೆ, ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅಸ್ಸಾಂ ಅಥವಾ ಬೇರೆ ಯಾವುದೇ ರಾಜ್ಯದ ಗಡಿಯಲ್ಲಿ ನುಸುಳುಕೋರರನ್ನು ಹಿಡ್ಕೊಂಡು ಗಡಿ ಆಚೆ ತಳ್ಳಿದರೆ ಅವರು ಮತ್ತೆ ಪಶ್ಚಿಮ ಬಂಗಾಳದ ಗಡಿ ಮೂಲಕ ಭಾರತದೊಳಕ್ಕೆ ಪ್ರವೇಶ ಮಾಡಿಬಿಡ್ತಾ ಇದ್ರು. ಅಲ್ಲಿನ ಮುರ್ಷಿದಾಬಾದ್, ನಾರ್ತ್ 24 ಪರಗಣ, ನಾದಿಯಾ, ಕೂಚ್ ಬಿಹಾರ ಮುಂತಾದ ಜಿಲ್ಲೆಗಳಿವೆ ನೋಡಿ. ಇವು ಅತಿ ಹೆಚ್ಚು ಅಕ್ರಮ ವಲಸಿಗರ ನುಸುಳುವಿಕೆಗೆ ಕಾರಣ ಆಗ್ತಾ ಇದ್ದ ಜಿಲ್ಲೆಗಳು. ಅಲ್ಲಿನ ಸಾಕಷ್ಟು ಜನಕ್ಕೆ ಗಡಿಯ ಆಚೆ ಸಂಬಂಧಗಳು ಇವೆ, ಸಂಬಂಧಿಗಳು ಇದ್ದಾರೆ. ಅಲ್ಲಿಂದ ಸುಲಭವಾಗಿ ಗಡಿ ದಾಟೋದಕ್ಕೆ ಇವರು ದಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ TMCಯ ಪ್ರಭಾವ ಕೂಡ ದೊಡ್ಡ ಮಟ್ಟದಲ್ಲಿತ್ತು. ನಿಮಗೆ ಕೆಲ ವರ್ಷಗಳ ಹಿಂದೆ ನಡೆದ ಸಂದೇಶ್ ಖಾಲಿ ಪ್ರಕರಣ ನೆನಪಿರಬೇಕು. ಅಲ್ಲಿ ಶಹಜಹಾನ್ ಶೇಖ್ ಅನ್ನೋ ಮಮತಾ ಅನುಚರನ ವಿರುದ್ಧ ತನಿಖೆಗೆ ಹೋದ ED ಅಧಿಕಾರಿಗಳ ಮೇಲೆ ಗುಂಪೊಂದು ಹಲ್ಲೆ ಮಾಡಿತು. ಆ ಶಹಜಹಾನ್ ಅಲ್ಲಿ ಮೀನುಗಾರಿಕೆಯ ಮಾಫಿಯಾ ನಾಯಕನಾಗಿದ್ದ. ಅಷ್ಟೇ ಅಲ್ಲ, ಸಂದೇಶ್ ಖಾಲಿಲಿ ಸಾಕಷ್ಟು ಜಮೀನುಗಳನ್ನು ಇವನು ಬಲವಂತವಾಗಿ ವಶಪಡಿಸಿಕೊಂಡಿದ್ದ. ಅಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರ ಕಾಲೋನಿಗಳು ತಲೆ ಎತ್ತಿದ್ವು. ಈ ಸಂದೇಶ್ ಖಾಲಿ ಇರೋದು ನಾರ್ತ್ 24 ಪರಗಣ ಜಿಲ್ಲೆಯಲ್ಲಿ. ಇಂಥ ಸಾಕಷ್ಟು ನಟೋರಿಯಸ್ ಜನ ಈ ಗಡಿಯುದ್ದಕ್ಕೂ ಇದ್ದಾರೆ. ಅಕ್ರಮ ವಲಸೆಗಳ ಹಿಂದಿರೋದು ಕೂಡ ಇವರೇನೆ. ಇನ್ನು ಬಾಂಗ್ಲಾದೇಶದ ಜೊತೆ ಪಶ್ಚಿಮ ಬಂಗಾಳ 2167 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅಲ್ಲಿ 1647 ಕಿಲೋಮೀಟರ್ ವರೆಗೆ ಬೇಲಿಯನ್ನು ಹಾಕಲಾಗಿದೆ. ಇನ್ನು 569 ಕಿಲೋಮೀಟರ್ ಇನ್ನೂ ಬೇಲಿ ಆಗಿಲ್ಲ. ಅದರಲ್ಲಿ 456 ಕಿಲೋಮೀಟರ್ ಬೇಲಿ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಲ್ಲಿ 123 ಕಿಲೋಮೀಟರ್ ನದಿ ಹಾಗೂ ಜೌಗು ಪ್ರದೇಶ ಇದೆ, ಅಲ್ಲಿ ಬೇಲಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ 456 ಕಿಲೋಮೀಟರ್ ಭೂಮಿಯನ್ನು ಪಶ್ಚಿಮ ಬಂಗಾಳದ ಸರ್ಕಾರ BSFಗೆ ಹಸ್ತಾಂತರ ಮಾಡಬೇಕಿತ್ತು. ಆ ಪೈಕಿ 186 ಕಿಲೋಮೀಟರ್ ಭೂಮಿಯನ್ನು ಇದುವರೆಗೆ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಯಿತು. ಕೋಲ್ಕತಾ ಹೈಕೋರ್ಟ್ ಪದೇ ಈ ಬಗ್ಗೆ ತೀರ್ಪು ಕೊಡ್ತು. ಭೂಮಿಯನ್ನು ದೇಶದ ಭದ್ರತೆಯ ದೃಷ್ಟಿಯಿಂದ BSFಗೆ ಹಸ್ತಾಂತರ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಕೊಡ್ತು. ಆದರೂ ಆ ಕೆಲಸವನ್ನು ಮಮತಾ ಸರ್ಕಾರ ಮಾಡಲಿಲ್ಲ. ಇನ್ನು ಅದು ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ 8 ಎಕರೆಯನ್ನು ಹಸ್ತಾಂತರ ಮಾಡಿ ಸರ್ಕಾರ ಸುಮ್ಮನಾಯಿತು. ಆ ಗಡಿಯಲ್ಲಿ ಬೇಲಿ ಹಾಕೋದನ್ನ, ಅಲ್ಲಿ ಅಕ್ರಮ ನುಸುಳುವಿಕೆಯನ್ನು ತಡೆಯೋದನ್ನ ಮಮತಾ ಸರ್ಕಾರ ಇಷ್ಟಪಡಲೇ ಇಲ್ಲ. ಈಗ ಸರ್ಕಾರ ಬದಲಾಗಿದೆ. ಸುವೇಂದು ಅಧಿಕಾರಿ ಮೊದಲ ಕ್ಯಾಬಿನೆಟ್ ಮೀಟಿಂಗಲ್ಲೇ ಈ ಬಗ್ಗೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು 45 ದಿನಗಳ ಒಳಗೆ ಅಲ್ಲಿನ ಭೂಮಿಗೆ ಸಂಬಂಧಪಟ್ಟ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ BSFಗೆ ಎಷ್ಟು ಭೂಮಿ ಬೇಕಿದೆಯೋ ಅಷ್ಟನ್ನು ಹಸ್ತಾಂತರ ಮಾಡೋದಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಆದೇಶ ಕೊಡಲಾಗಿದೆ. ಈ ವಿಷಯದಲ್ಲಿ ಸರ್ಕಾರ ಒಂದು ಎಕ್ಸಿಕ್ಯೂಟಿವ್ ಆರ್ಡರನ್ನು ಜಾರಿ ಮಾಡಿದೆ. ಗೆಳೆಯರೆ, ಈ ಗಡಿ ಅನ್ನೋದಲ್ಲಿ ಕೇವಲ ಅಕ್ರಮ ನುಸುಳುವಿಕೆ ಮಾತ್ರ ಅಲ್ಲ, ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ, ಚಿನ್ನ, ಆಯುಧಗಳು, ಫೇಕ್ ಕರೆನ್ಸಿ ಮತ್ತು ಜಾನುವಾರುಗಳ ಕಳ್ಳ ಸಾಗಾಣಿಕೆಯ ಮಾರ್ಗ ಕೂಡ. ಹಾಗೆ ಬಾಂಗ್ಲಾದೇಶದ ಉಗ್ರರು ಕೂಡ ಈ ಕಳ್ಳ ಮಾರ್ಗಗಳ ಮೂಲಕ ಗಡಿ ದಾಟಿ ಬರ್ತಾರೆ. ಗಡಿ ಜಿಲ್ಲೆಗಳಲ್ಲಿ ಉಗ್ರವಾದವನ್ನು, ಮತೀಯವಾದವನ್ನು ಹೆಚ್ಚು ಮಾಡೋದರಲ್ಲಿ ಅವರ ಕೊಡುಗೆ ತುಂಬ ದೊಡ್ಡದಿದೆ. ಇನ್ನು ಜಾನುವಾರು ಕಳ್ಳ ಸಾಗಾಣಿಕೆ ಅನ್ನೋದು ಎಷ್ಟು ದೊಡ್ಡ ಮಾಫಿಯಾ ಅನ್ನೋದು ನಿಮಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮಲ್ಲಿ ಗೋರಕ್ಷಕರು ಆಗಾಗ ಕಳ್ಳ ಸಾಗಾಣಿಕೆ ಮಾಡುವ ಹಸುಗಳನ್ನು ಹಿಡಿತಾ ಇರ್ತಾರೆ. ಅಂಥದ್ದೊಂದು ಘಟನೆ ನಡೆದು ಕೂಡಲೇ ಯಾರದ್ದೋ ತಿನ್ನೋ ಹಕ್ಕಿನ ಮೇಲೆ ಹಲ್ಲೆ ಅಂತ ಕೆಲವರು ಬಾಯಿ ಬಡ್ಕೊಳ್ಳೋದಕ್ಕೂ ಶುರು ಮಾಡ್ತಾರೆ. ಆದರೆ ಆ ಹಸುಗಳಲ್ಲಿ ಬಹುತೇಕ ಕಳುವು ಮಾಡಿದ ಹಸುಗಳೇ ಇರುತ್ತವೆ. ಅವು ಯಾರೋ ರೈತನ ಬದುಕಿನ ಆಧಾರ, ಅದನ್ನು ಕದ್ದುಕೊಂಡು ಇವರು ಬಂದಿರ್ತಾರೆ. ಇನ್ನು ಇಂಥ ಹಸುಗಳನ್ನು ಬಹುತೇಕ ಕಂಟೈನರ್ಗಳಲ್ಲಿ ತುಂಬಿ ಪಶ್ಚಿಮ ಬಂಗಾಳಕ್ಕೆ ಸಾಗಿಸಲಾಗಿದೆ.
ನಡೆಸಲಾಗುತ್ತೆ. ಇಡೀ ಉತ್ತರ ಭಾರತದ ನಾನಾ ರಾಜ್ಯಗಳಿಂದ ಹಸುಗಳು ಪಶ್ಚಿಮ ಬಂಗಾಳದ ಗಡಿಗಳ ಮೂಲಕ ಬಾಂಗ್ಲಾದೇಶಕ್ಕೆ ಕಳ್ಳ ಸಾಗಾಣಿಕೆ ಆಗತ್ವೆ. ಇದು ಕೋಟ್ಯಂತರ ರೂಪಾಯಿಗಳ ದಂಧೆ. ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಅನಧಿಕೃತ ಜಾನುವಾರು ಮಾರುಕಟ್ಟೆಗಳು ಇವೆ. ಈಗ ಶುಭೇಂದು ಸರ್ಕಾರ ಈ ಹಸುಗಳ ಕಳ್ಳ ಸಾಗಾಣಿಕೆಯ ಮೇಲೆ ಪ್ರತಿಬಂಧವನ್ನು ಹೇರ್ತಾ ಇದೆ. ಗೆಳೆಯರೆ, ಈ ಸುವೇಂದು ಅನ್ನೋ ಹೆಸರಿದೆ ನೋಡಿ, ಇದರ ಶುದ್ಧ ರೂಪ ಶುಭೇಂದು ಅಂತ. ಶುಭೇಂದು ಅಂದರೆ ಶುಭ ಚಂದ್ರ ಅಂತ ಅರ್ಥ. ಆಸ್ಪಿಷಿಯಸ್ ಮೂನ್ ಅಥವಾ ಲಕ್ಕಿ ಮೂನ್ ಅನ್ನೋ ಅರ್ಥವನ್ನು ಈ ಹೆಸರು ಕೊಡುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಈ ಸುವೇಂದು ಅಥವಾ ಶುಭೇಂದು ಸರ್ಕಾರ ರಚನೆಯ ಮೂಲಕ ಅವರಿಗೊಂದು ಅತ್ಯದ್ಭುತ ಮತ್ತು ಅದೃಷ್ಟದ ಚಂದ್ರೋದಯ ಆದಂತೆ ಕಾಣ್ತಾ ಇದೆ. ಇನ್ನು ಈಗ ಅಲ್ಲಿ ಗಡಿಗಳನ್ನು ಮುಚ್ಚೋದಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಇನ್ನು ಮುಂದೆ ಅನಧಿಕೃತ ಜಾನುವಾರು ಮಾರುಕಟ್ಟೆಗಳಿರೋ ಹಾಗಿಲ್ಲ. ಹಾಗೆ ಅನಧಿಕೃತ ಜಾನುವಾರುಗಳು, ವಿಶೇಷವಾಗಿ ಹಸುಗಳ ಸಾಗಾಣಿಕೆಯನ್ನು ನಿರ್ದಾಕ್ಷಿಣ್ಯವಾಗಿ ನಿಲ್ಲಿಸಿ ಅಂತ ಶುಭೇಂದು ಪೊಲೀಸರಿಗೆ ಆದೇಶ ಕೊಟ್ಟಿದ್ದಾರೆ. ಈಗ ಅಲ್ಲಿಗೆ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ಮನೋಜ್ ಅಗರ್ವಾಲ್ ಅವರನ್ನು ನೇಮಕ ಮಾಡಲಾಗಿದೆ. ಈ ಅಗರ್ವಾಲ್ SIR ಕಾರ್ಯಕ್ರಮದ ಉಸ್ತುವಾರಿ ಹೊತ್ತಿದ್ದ ಅಧಿಕಾರಿ. ಹಾಗೆ ಅಲ್ಲಿನ ಪೊಲೀಸ್ ಇಲಾಖೆಯಲ್ಲಿ ಕೂಡ ಈಗ ಮೇಜರ್ ಸರ್ಜರಿಗಳಾಗತ್ವೆ ಅಂತ ಹೇಳ್ತಾ ಇದ್ದಾರೆ. ಸಿಸ್ಟಮ್ ಕೂಡ ಸಂಪೂರ್ಣವಾಗಿ ಹೊಸ ಸರ್ಕಾರದ್ದೇ ಇರಬೇಕು ನೋಡಿ. ಇನ್ನು ಕಳೆದ 2011ರಿಂದ ಇಲ್ಲಿವರೆಗೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 321 ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರು ಹತ್ಯೆಗೀಡಾಗಿದ್ದಾರೆ. ಅವರ ಕುಟುಂಬಗಳ ಜವಾಬ್ದಾರಿಯನ್ನು ಇನ್ನು ಮುಂದೆ ಸರ್ಕಾರ ವಹಿಸಿಕೊಳ್ಳೋದಕ್ಕೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರ ಜೊತೆ ಮಮತಾ ಅಲ್ಲಿ ಸ್ಥಗಿತಗೊಳಿಸಿದ್ದ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತೆ ಜಾರಿಯಾಗುತ್ತವೆ. ಗೆಳೆಯರೆ, ಆಕೆಗೆ ಭಾರತ ಸರ್ಕಾರದ ಮೇಲೆ ಎಷ್ಟು ಸಿಟ್ಟಿತ್ತು ಅಂದರೆ, ಕೇಂದ್ರದ ಆಯುಷ್ಮಾನ್ ಭಾರತ ಯೋಜನೆ ಪಶ್ಚಿಮ ಬಂಗಾಳದಲ್ಲಿ ಜಾರಿಯಾಗೋದಕ್ಕೆ ಮಮತಾ ಅವಕಾಶವನ್ನು ಕೊಟ್ಟಿರಲಿಲ್ಲ. ಮೆಟ್ರೋ ರೈಲು ಯೋಜನೆಯನ್ನು ಆಕೆ ತಡೆದಿದ್ರು. ಹೆದ್ದಾರಿ ಯೋಜನೆಗಳಿಗೆ ಭೂಮಿ ಕೊಡೋದಕ್ಕೆ ನಿರಾಕರಿಸಿದ್ರು. ಕಡೆಗೆ ಅಲ್ಲಿನ IAS ಮತ್ತು IPS ಅಧಿಕಾರಿಗಳು ಕೇಂದ್ರ ಸರ್ಕಾರದ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋ ಹಾಗೆ ಕೂಡ ಇರಲಿಲ್ಲ. ಕೇಂದ್ರ ಸರ್ಕಾರದ ಮೀಟಿಂಗ್ಗಳಿಗೆ ಹೋಗೋದಕ್ಕೆ ಕೂಡ ಅವರಿಗೆ ಅನುಮತಿ ಸಿಗ್ತಾ ಇರಲಿಲ್ಲ. ಪಶ್ಚಿಮ ಬಂಗಾಳ ಅನ್ನೋದು ಭಾರತದ ಭಾಗನೇ ಅಲ್ಲ ಅನ್ನೋ ಥರ ಅಲ್ಲಿ ಮಮತಾ ರಿಪಬ್ಲಿಕ್ ಶುರುವಾಗಿತ್ತು. ಒಂದು ದೇಶದ ಗಡಿ ರಾಜ್ಯ ಈ ಥರ ಆಗೋದಿದೆ ನೋಡಿ, ಅದು ದೇಶದ ಭದ್ರತೆಯ ದೃಷ್ಟಿಯಿಂದ ತುಂಬಾ ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತೆ. ಈಗ ಆ ಕೋಟೆಯನ್ನು BJP ಕೆಡವಿದೆ. ಅದನ್ನು ಸಹಿಸ್ಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಜನಕ್ಕೆ ಕಷ್ಟ ಕೂಡ ಆಗ್ತಾ ಇದೆ. ಇನ್ನು ಕೆಲವೇ ದಿನ ನೋಡ್ತಾ ಇರಿ, ಪಶ್ಚಿಮ ಬಂಗಾಳದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವದ ದಮನ, ಸ್ಯಾಫ್ರನ್ ಟೆರರಿಸಮ್, ಮಾಬ್ ಲಿಂಚಿಂಗ್ ಇಂಥ ಆರೋಪಗಳು ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರೋದಕ್ಕೆ ಶುರುವಾಗುತ್ತವೆ. ಇಷ್ಟು ದಿನ ಯಾರಲ್ಲಿ ದೌರ್ಜನ್ಯಗಳನ್ನು ಮಾಡ್ತಾ ನಿಂತಿದ್ರು ಅವರೇ ಇನ್ನು ಮುಂದೆ ವಿಕ್ಟಿಮ್ ಕಾರ್ಡ್ ಹಿಡ್ಕೊಂಡಲ್ಲಿ ನಿಂತ್ಕೋತಾರೆ. ಹೊಸ ಆಡಳಿತದ ವಿರುದ್ಧ ಅಪನಂಬಿಕೆಯನ್ನು ಹುಟ್ಟಿಸುವ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಆರಂಭ ಆಗುತ್ತವೆ. ಅದನ್ನು ಮಮತಾ ಮಾಡಿಸ್ತಾರೆ ಅಂತಲ್ಲ, ಆದರೆ ಈ ಹೊಸ ವ್ಯವಸ್ಥೆಯಿಂದ ನಷ್ಟಕ್ಕೀಡಾಗ್ತಾ ಇರೋ ಶಕ್ತಿಗಳಿವೆ ನೋಡಿ, ಅವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಸಹಜಾನೇ ಅಲ್ವೇ? ದಶಕಗಳಿಂದ ನಿರ್ಮಾಣ ಮಾಡಿಕೊಂಡ ಎಕೋಸಿಸ್ಟಮ್ ಒಂದು ಏಕಾಏಕಿ ನಾಶ ಆಗ್ತಾ ಇದ್ರೆ ಅವರಾದರೂ ಹೇಗೆ ಸುಮ್ಮನಿರ್ತಾರೆ? ಪಶ್ಚಿಮ ಬಂಗಾಳ ಇನ್ನು ಮುಂದೆ ಹೆಚ್ಚು ಸುದ್ದಿಲಿರುತ್ತೆ. ಹೇಗೆ ಯೋಗಿ ಆಡಳಿತ ಶುರುವಾದಾಗ UP ಸದ್ದು ಮಾಡ್ತೋ, ಪಶ್ಚಿಮ ಬಂಗಾಳ ಕೂಡ ಇನ್ನು ಕೆಲ ವರ್ಷಗಳ ಕಾಲ ಹಾಗೆ ಸದ್ದು ಮಾಡ್ತಾ ಹೋಗುತ್ತೆ. ಇದು ಗೆಳೆಯರೆ ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರದ ಕೆಲ ನಿರ್ಧಾರಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.